ಹಾಯ್, ನಮಸ್ಕಾರ. ಹೆಂಗಿದ್ದೀರಲ್ಲ? ಎಂತ ಗೊತ್ತಾ, ಕಳೆದ 15-20 ದಿನದಿಂದ ಶಾಲೆಗೆ ಹೋದ ಮಕ್ಕಳು ಟೀಚರ್ ಮಾಸ್ಟ್ರನ್ನ ಹುಡುಕ್ತಾ ಇದ್ದಾರೆ. ಈ ಟೀಚರ್ ಮಾಸ್ಟ್ರುಗಳು ಆ ಮಕ್ಕಳು ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ 2002 ಮತಪಟ್ಟಿಲಿ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಹುಡುಕಾಡ್ತಲ್ಲ ಇದ್ದಾರೆ. ಅದೆಂಥದೇ ಇರಲಿ, ಆದರೆ ಈ ಜಾತಿ ಗಣತಿ, ಜನಗಣತಿ, ಎಲೆಕ್ಷನ್ ಡ್ಯೂಟಿ, SIR, ವಾರ್ಷಿಕೋತ್ಸವ, ಪ್ರತಿಭಾ ಕಾರಂಜಿ, ಗಣಪತಿ ಹಬ್ಬ, ಭಾನುವಾರದ ರಜಾ, ಮಳೆ ರಜಾ, ದಸರಾ ರಜಾ, ಬೇಸಿಗೆ ರಜಾ, ಇವೆಲ್ಲದರ ನಡುವೆ ಈ ಟೀಚರ್ ಮಾಸ್ಟರ್ ಪಾಠ ಯಾವಾಗ ಮಾಡ್ತಾರೆ ಅಂತ. ಯಾಕಂದರೆ ಸರ್ಕಾರದಿಂದ ಯಾವುದೇ ಸರ್ವೆ ಬಂದ್ರೂ ಈ ಶಾಲೆ ಟೀಚರ್ ಮಾಸ್ಟ್ರಿಗೆ, ಅಂಗನವಾಡಿ ಟೀಚರ್ಗಳಿಗೆ, ಆಶಾ ಕಾರ್ಯಕರ್ತರಿಗೆ ಆ ಕೆಲಸನ ಹಚ್ಚಿಬಿಡ್ತಾರೆ. ಪಾಪ ಅವರು ಪಾಠ ಮಾಡ್ತಾರೋ ಈ ಕೆಲಸಗಳು ಮಾಡ್ತಾರೆ. ಈ ಥರದೊಂದು ಕೆಲಸ ಎಲ್ಲ ವಹಿಸಿದಾಗ ಅವರು ಪ್ರತಿಭಟನೆನೂ ಮಾಡೋಕ್ಕಾಗೋದಿಲ್ಲ, ಅಥವಾ ಯಾರ ಹತ್ರನೂ ಕಂಪ್ಲೇಂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸರ್ಕಾರದವ್ರು ಇವ್ರ ಕೆಲಸದ ಮೇಲೆ ಏನಾರು ಆ್ಯಕ್ಷನ್ ತಗೊಳ್ತಾರೆ ಅಥವಾ ಏನಾರು ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಭಯ. ಹಾಗಾಗಿ ಈ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳಿಗೆ ಪಾಠ ಸರಿಯಾಗದೆ ಅವರು ಸರಿ ಕಲಿಯೋಕ್ಕಾಗಲ್ಲ. ಈ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಈ ಥರದ್ದೆಲ್ಲ ಮಾಡಿ ಪಾಠ ಮಾಡೋಕ್ಕಾಗ್ದೈತಿ. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಫಾಸ್ಟಾಗಿ ಪಾಠ ಮಾಡ್ತಾರೆ. ಮಕ್ಕಳಿಗೆ ಸರಿ ಕಲಿಯೋಕ್ಕಾಗೋದಿಲ್ಲ, ಅದನ್ನು ಪರೀಕ್ಷೆಲಿ ಸರಿ ಬರೀಕ್ಕಾಗೋದಿಲ್ಲ, ಆಮೇಲೆ ಜೀವನದಲ್ಲಿ ಸರಿ ಅಳವಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆ ಹಿಂದುಳಿದವೆ ಅಂತಾರೆ. ಸರ್ಕಾರಿ ಶಾಲೆ ಹಿಂದುಳಿಕೆ ಬೇರೆ ಬೇರೆ ಏನೇ ಕಾರಣ ಇದ್ರೂ ಈ ಕಾರಣನೂ ನನ್ನ ಪ್ರಕಾರ ನಿಜ ಅನಿಸುತ್ತೆ. ಹಾಗಾಗಿ ಎಲ್ಲ ಪೋಷಕರು ಕಷ್ಟನೋ ಸುಖನೋ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ. ಪ್ರೈವೇಟ್ ಶಾಲೆಯವರು ಬರೀ ಪಾಠ ಮಾಡ್ತಾರೆ, 1-2 ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು ಮಾಡಿ ಅವ್ರನ್ನ ಚೆನ್ನಾಗಿ ಮಾರ್ಕ್ಸ್ ಬರೋಂಗೆ ಮಾಡ್ತಾರೆ. ಅವ್ರು ಚೆನ್ನಾಗಿ ಪಾಸ್ ಆಗ್ತಾರೆ. ಆಮೇಲೆ ಎಲ್ಲರೂ ಸರ್ಕಾರಿ ಶಾಲೆಯಿಂದ ದೂರುದು. ಮತ್ತು ಈ SIR, ಜಾತಿ ಗಣತಿ, ಜನಗಣತಿಗೆ ಈಗ ನಮ್ಮ ಮಲೆನಾಡಂಥ ಊರುಗಳಲ್ಲಿ ಮಳೆಗಾಲದಲ್ಲೆಲ್ಲ ಹೋಗೋದು ಭಾಳ ಕಷ್ಟ. ಒಂದೊಂದು ಮನೆಗೆ ಹೋಗ್ಬೇಕಂದ್ರೆ ಕಿಲೋಮೀಟ್ರ್ ಗಟ್ಟಲೆ ನಡ್ಕೋಬೇಕು. ವೆಹಿಕಲ್ಗಳು ಕೂಡ ಹೋಗಲ್ಲ, ಇಂಬ್ಳದ ಕಾಟ, ಕೆಲವ್ರ ಮನೇಲಿ ಕಚ್ಚು ನಾಯಿಗಳಿರ್ತವೆ, ಆ ಸಂಕ ದಾಟ್ಕೊ ಹೋಗ್ಬೇಕು. ಅಂಥದ್ರಲ್ಲಿ ಪಾಪ ಈ ಟೀಚರ್ ಮಾಸ್ಟ್ರನ್ನ ಒಂಥರ ಭಂಗಕ್ಕೆ ದುಡ್ತಾ ಇದ್ದೀವಿ ಅಂತ ಕಾಣ್ತದೆ. ಮೊನ್ನೆ ಯಾವುದೋ ಒಂದು ಊರಲ್ಲಿ ಒಂದು ಮಾಸ್ಟ್ರು SIRಗಂತ ಹೋಗ್ಯಾರಂತೆ, ನಾಯಿ ಬೆರೆಸ್ಕು ಬಂದಾತಂತೆ. ನಾಯಿ ಬೆರೆಸ್ಕು ಬಂತು ಅಂತ ಇವ್ರು ಓಡು ಕೂಡಲೇ ಜಾರ್ಕು ಬಿದ್ದಾರೆ. ಜಾರ್ಕು ಬಿದ್ದು ಕೂಡಲೇ ಪಾಪ ನಾಯಿಗೆ ಹತ್ತಿರ ಬಂದಿದ್ದು ಇವ್ರು ಪಾಡು ನೋಡಿ ಅದೇ ವಾಪಸ್ ಹೋತಂತೆ. ಹಿಂಗಿದ್ದವು. ಹಾಗಾಗಿ ಈ ಥರದ ಸರ್ವೆಗಳೇನಾದರೂ ಬಂದರೆ ಮುಂದೆ ಈ ಸರ್ಕಾರದ ಕಡೆಯಿಂದ ಈ ಪ್ರತಿ ಊರಲ್ಲೂ ವಿದ್ಯಾವಂತ ನಿರುದ್ಯೋಗಿಗಳಿರ್ತಾರೆ ಅಥವಾ ವಿದ್ಯಾವಂತ ಗೃಹಿಣಿಯರಿರ್ತಾರೆ, ಅಂಥವ್ರನ್ನ ನೇಮಕ ಮಾಡಬೇಕು. ಇಲ್ಲಾಂದರೆ ಈ ಒಂದು ಕೆಲಸಕ್ಕಂತಲೇ ಈಗ ಗ್ರಾಮವನ್ಗಳಲ್ಲಿ ಇರೋದು ಕೆಲವೊಂದು ಕೆಲಸಗಳು ಮಾಡ್ಕೋತಿದ್ದಿಲ್ಲ. ಹಾಗೆ ಈ ಥರದ ಕೆಲಸಗಳಿಗೆ ಒಂದು ಸರ್ಕಾರ ಯಾವ್ದಾದ್ರು ಒಂದು ಇಲಾಖೆನ ತೆರಿಬೇಕು. ಇದರಿಂದ ಶಾಲೆ ಮಾಸ್ಟ್ರುಗಳನ್ನ, ಅಂಗನವಾಡಿ ಟೀಚರ್ಗಳನ್ನ, ಆಶಾ ಕಾರ್ಯಕರ್ತನ ಅವ್ರ ಮೂಲ ಕೆಲಸ ಬಿಟ್ಟು ಇಂಥ ಕೆಲಸಕ್ಕೆ ಹಾಕಿ ಅವ್ರ ಮೂಲ ಕೆಲಸಕ್ಕೆ ತೊಂದರೆ ಆಗೋದು ತಪ್ಪತ್ತೆ. ಮತ್ತು ಇತ್ತೀಚೆಗೆ ಶಾಲೆಗಳಿಗೆ ಈ ಆನ್ಲೈನ್ ಕೆಲಸಗಳು ಜಾಸ್ತಿ ಆಗಿದೆ. ಬಿಸಿ ಊಟಕ್ಕೆ ತರೋ ತರಕಾರಿ, ದಿನಸಿ ಐಟಮ್ಗಳು ಮತ್ತು ಅಟೆಂಡೆನ್ಸ್ಗಳನ್ನೆಲ್ಲ ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕಂತೆ. ಅದು ಈ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇರಲ್ಲ, ಶಾಲೆ ಒಳಗೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಹೊರಗಡೆ ಬರಬೇಕು, ಅದರಲ್ಲಿ ಮತ್ತೆ ಟೈಮ್ ಹೋಗುತ್ತೆ. ಇವೆಲ್ಲದ್ರ ನಡುವೆ ಮಾಸ್ಟ್ರುಗಳು ಪಾಠ ಮಾಡೋದು ಯಾವಾಗ ಅಂತ ಇದೇ ದೊಡ್ಡ ಪ್ರಶ್ನೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು, ರಾಜಕಾರಣಿಗಳು, ಸರ್ಕಾರದವರು ಅಥವಾ ಈಗಿರೋ ಸರ್ಕಾರನೋ ಮುಂದೆ ಬರೋ ಸರ್ಕಾರನೋ ಈ ಥರದ ವಿಚಾರದಲ್ಲಿ ದಯವಿಟ್ಟು ಬದಲಾವಣೆಗಳನ್ನು ತನ್ನಿ. ಅದು ನಿಜವಾಗಿಯೂ ನಿಮಗೆ ಒಳ್ಳೆಯದಾಗತ್ತೆ ನಿಮ್ಮ ಮುಂದಿನ ರಾಜಕೀಯ ಜೀವನಗಳಲ್ಲಿ ಅಂತ ನನ್ನ ಅನಿಸಿಕೆ. ಹಾಗಂತ ನಾನು ಇದನ್ನು ಯಾವುದೇ ಒಂದು ಸರ್ಕಾರ, ಒಂದು ರಾಜಕಾರಣಿ, ಒಂದು ಇಲಾಖೆ, ಒಂದು ಅಧಿಕಾರಿಗಳಿಗೆ ಬಿಟ್ಟು ಮಾಡಿ ಹೇಳ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ, ಯಾವ ಅಧಿಕಾರಿಗಳಿಗೆ ಬಂದರೂ ಈ ಥರದ ವಿಚಾರ ನಡೀತಾನೇ ಇದೆ. ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಇದನ್ನು ಸರಿಪಡಿಸಿ. ನಾನು ಮಾತಾಡಿರೋ ವಿಚಾರಗಳು ಇಷ್ಟವಾಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಸಂಬಂಧಪಟ್ಟವರಿಗೆ ಮತ್ತು ಇದರಲ್ಲಿ ಬದಲಾವಣೆಗಳನ್ನು ತರುವುದಕ್ಕೆ ಯಾರಿಗೆ ಸಾಧ್ಯನೋ ಅವರಿಗೆಲ್ಲ ತಲುಪಬೇಕು ಅನ್ನೋದಿದ್ದರೆ ವಿಡಿಯೋನ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನ ಇನ್ನೂ ಹೆಚ್ಚು ಮಾಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.